ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಏನ್ ಮೇಡಮ್, ದಾರಲ್ಲಿ ನಿಂತ್ಕೊಂಡು ತುಂಬಾ ಸೀರಿಯಸ್ ಆಗಿ ಏನೋ ಯೋಚನೆ ಮಾಡ್ತಾ ಇದ್ದೀರಾ? ನನಗೊಂದು ಅನುಮಾನ. ನಿಮ್ಮಪ್ಪ ನಮ್ ಪಾರ್ಟಿನಾ ಅವಳ ಪಾರ್ಟಿನಾ? ಯಾಕ ಅನುಮಾನ ಬಂತು? ಯಾಕೆ ಅಂದ್ರೆ ಅವ್ರ ಜೊತೆ ಅಷ್ಟು ಕ್ಲೋಸ್ ಆಗಿರ್ತಾರೆ. ಅವ್ರಿಗೋಸ್ಕರ ಯೋಚಿಸ್ತಾ ಇದ್ದಾರಾ ನಿನಗೋಸ್ಕರ ಯೋಚಿಸ್ತಿದಾರೋ ಅಂತ ಅರ್ಥನೇ ಆಗ್ತಿಲ್ಲ. ನನಗೂ ಅದೇ ಅನುಮಾನ ಇದೆ. ಅವತ್ತು ಡಾಕ್ಯುಮೆಂಟ್ಸ್ ಅಲ್ಲಿ ನನ್ನ ಹೆಸರು ಬರದೇನೆ ದೇವಾಂಶ್ ಹೆಸರು ಬರದಾಗ್ಲೇನೆ ಅನುಮಾನ ಬಂದಿತ್ತು. ಆದರೆ ಹೆತ್ತು ತಂದೆ ಅಲ್ವಾ, ಮಗನ್ ಬೆನ್ನಿಗೆ ಚೂರಿ ಹಾಕ್ತಾರ ಅಂತ ಇನ್ನೂ ಒಂದು ಅನುಮಾನ. ತಂದೆ ತಾಯಿ ಅಂತೆಲ್ಲ ನೋಡ್ಬಾರ್ದು. ಅನುಮಾನ ಬಂತು ಅಂದ್ಮೇಲೆ ಅದನ್ನ ತೀರ್ಸ್ಕೋಬೇಕು. ಆ ಕೆಲಸ ಮಾಡು. ನೀನು ಕೂಡ ಕೂತ್ಕೊಳ್ಳಮ್ಮ. ಅಯ್ಯೋ, ಉಪವಾಸ ಅಲ್ವಾ ಅತ್ತೆ, ಮರ್ತ್ ಬಿಟ್ರಾ? ಪಾಪ ಮಾವನವ್ರಿಗೋಸ್ಕರ ಫ್ಯಾಮಿಲಿನೇ ಉಪವಾಸ ಮಾಡ್ತಿದಾರಲ್ಲ. ಇದೇ ಖುಷಿಗೆ ಮಾವನವರು ಎತ್ ಕೂತ್ಕೋಬೋದೇನೋ, ನೋಡೋಣ. ಹಬ್ಬ ಎಂತ ಕೆಲ್ಸ ಮಾಡ್ದೆ ಮುದ್ಕಿ. ಆ ಬುದ್ಧಿ ಇಲ್ದಾರವಳ್ಗೆ ನಿನ್ ಹುಚ್ಚ ಐಡಿಯಾನೆಲ್ಲ ಕೊಟ್ಟು ನನ್ ಹೊಟ್ಟೆಗೆ ತಣ್ಣೀರ್ ಬಟ್ಟೆ ಹಾಕ್ದ್ಯಲ್ಲೇ. ಬಾಯಿ ಮುಚ್ಚೋ ತಲೆ ಹರಟೆ, ಯಾವಾಗ್ಲೂ ಏನಾದ್ರೂ ಒಂದ್ ಹೇಳ್ತಾನೆ ಇರ್ತೀಯ. ಸ್ವಲ್ಪ ಹೊತ್ತು ಸುಮ್ನೆ ಕೂತ್ಕೋ. ಹೊಟ್ಟೆಲ್ ತಾಳ ಹಾಕ್ತಿದ್ರೆ ನೆಮ್ಮದಿಯಾಗಿ ಹೇಗ್ ಕೂತ್ಕೊಳಕಾಗುತ್ತೆ ಮುದ್ಕಿ? ನನ್ ಕೈಲಾಗಲ್ಲ. ನಾವ್ ಯಾವ ಉಪವಾಸನ ಮಾಡ್ತಿಲ್ಲ. ಅಕ್ಕನೇ ನಿಮ್ಮ ಹತ್ರ ಸುಳ್ಳು ಹೇಳಿದಾಳಂತ ಹೇಳ್ತೀನಿ. ಏಯ್ ನಿಂತ್ಕೊಳ್ಳೋ. ಅಪರೂಪಕ್ಕೆ ಅವಳಿಗೊಂದು ಐಡಿಯಾ ಬಂದಿದೆ, ಅದನ್ನು ಹಾಳು ಮಾಡ್ತೀಯಲ್ಲೋ. ಸುಮ್ನಿದ್ಯಲ್ಲೇ, ಹೇಳು. ಏನ್ ಹೇಳು ಅಂತೀರಾ ಅತ್ತೆ? ಹೀಗೆ ಉಪವಾಸ ಮಾಡೋದ್ರ ಬದಲು ಬೇರೇನಾದ್ರೂ ಉಪಾಯ ಮಾಡ್ಬೇಕಾಗಿತ್ತು. ಮಗಳ ಸಂಸಾರಕ್ಕಿಂತ ಮಗನ್ ಹೊಟ್ಟೆನೇ ಹೆಚ್ಚಾಗೋಯ್ತಾ ನಿಂಗೆ? ನಿಮ್ಗ್ಯಾರಿಗೂ ಚಿಂತೆನೇ ಇಲ್ಲ, ನಾನು ಒಬ್ಳೆ ಅನ್ಭವಿಸ್ಬೇಕು. ಅವಳು ನೋಡಿದ್ರೆ ತಾಳಿ ಕಟ್ಟಿಸ್ತೀನಿ ಅಂತ ಮಾತು ಕೊಟ್ಟಿದ್ದಾಳೆ. ಮಾತಿಗೆ ಹೇಳಿದ್ಲೋ ಅಥವಾ ನಿಜವಾಗ್ಲೂ ಹೇಳಿದ್ಲೋ ಗೊತ್ತಿಲ್ಲ. ಅಷ್ಟಕ್ಕೊಳ್ ಮನ್ಸಲ್ಲಿ ಏನಿದೆ ಅಂತಾನೆ ಅರ್ಥ ಆಗ್ತಾ ಇಲ್ಲ. ಈ ಸಿಚುವೇಶನೇ ಅರ್ಥ ಆಗ್ತಿಲ್ಲ. ಶ್ರೀಯಂಗ್ ನೋಡಿದ್ರೆ ಗಂಡನ ಮೇಲೆ ಗಮನಾನೇ ಇಲ್ಲ. ವೈದೇಹಿ ದೇವಾಂಶನ ಬಿಡ್ತಾನೆ ಇಲ್ಲ. ಇವ್ರ ಮಧ್ಯೆ ಟ್ರಯಾಂಗಲ್ ಸ್ಟೋರಿ ಏನೋ ನಡೀತಿದೆ. ಶ್ರೀಯಾ, ತೊವೆ ಹಾಕ್ತೀಯಾ? ವೈದೇಹಿನ್ಯಾಕೆ ಶ್ರೀಯಾ ಅಂತ ಕರಿತಾ ಇದೀಯಾ? ಕಣ್ ಕಾಣಿಸಲ್ವಾ ಅಥವಾ ತಲೆ ಕೆಟ್ಟಿದೀಯಾ? ಓಹ್, ವೈದೇಹಿನಾ, ಸಾರಿ. ದೇವಾಂಶ್ ಪಕ್ಕದಲ್ಲೇ ನಿಂತು ಅಷ್ಟು ಪ್ರೀತಿಯಿಂದ ಬಡಿಸ್ತಿದ್ರೆ ಇವಳೆ ಶ್ರೀಯಾ ಅನ್ಕೊಂಡು ತಪ್ಪು ಮಾಡ್ಬಿಟ್ಟೆ. ನಾನು ಹೇಳ್ತಾನೆ ಇರ್ತೀನಿ, ದೂರ ಇರೇ ಅಂತ. ಕೇಳಿದ್ರೆ ತಾನೆ ಇವಳೆ ಸೊಸೆನಾ ಅಂತ ಮನೆಯವ್ರಿಗೆ ಅನುಮಾನ ಬರೋ ಹಾಗೆ ಮಾಡ್ತಿದ್ದಾಳೆ. ಅನುಮಾನ ಏನ್ ಬರೋದು, ನಿಜವಾದ ಸೊಸೆನೇ ಅಲ್ವಾ? ನೀನ್ ಬಾಯಿ ಮುಚ್ಚೋ. ಅಂದ್ರೆ ಹೆಂಡ್ತಿನೇ ಅಲ್ವಾ? ಇಷ್ಟು ಕ್ಲೋಸ್ ಆಗಿ ಇಷ್ಟು ಸಲಿಗೆಯಿಂದ ಎಲ್ಲ ಕೆಲ್ಸನೂ ಮಾಡ್ತಾಳಲ್ಲ, ಅದಕ್ಕೆ ಶ್ರೀಯಾ ಅಂದ್ಕೊಂಡು ಮಿಸ್ಟೇಕ್ ಮಾಡ್ಕೊಂಡೆ. ಅಷ್ಟೇ ತಾನೆ ಅಕ್ಕ? ನಾನು ಅವ್ರಿಗೆ ಬಡಿಸ್ತೀನಿ, ನೀನ್ ಮಿಕ್ತವ್ರಿಗೆ ಬಡಿಸು.
ನಾನೇನೋ ಹೇಳ್ದೆ ಅಂತ ಹೋಗೋ ಅವಶ್ಯಕತೆ ಇಲ್ಲ. ನಿಮ್ ಕಂಫರ್ಟ್ ಅಲ್ಲಿ ನೀವಿರ್ಬೋದು. ದೇವಾಂಶ್ಗೂ ಕೂಡ ಬೇಜಾರಾಗ್ಬಾರ್ದಲ್ಲ. ಉರ್ಮಿಳಾ, ಬಂದಾಗಿಂದ ನೋಡ್ತಾನೆ ಇದ್ದೀನಿ. ಯಾಕೆ ಹೀಗೆ ಮಾತಾಡ್ತಿದ್ಯಾ? ಏನ್ ಮಾಡ್ಲಿ ಅತ್ತೆ, ಎಲ್ರಿಗೂ ಬಾಯಲ್ಲಿ ನಾಲ್ಗೆ ಇದ್ರೆ ನನಗೆ ನನ್ನ ತಲೆಯಲ್ಲಿದೆ. ಅದಕ್ಕೇನ್ ಅನ್ಸುತ್ತೋ ಅದನ್ನ ಹೇಳ್ಬಿಡುತ್ತೆ. ಅಷ್ಟಕ್ಕೂ ನಾನು ಹೇಳಿದ್ರಲ್ಲಿ ತಪ್ಪೇನಿದೆ ಅತ್ತೆ? ನಮಗ್ ಸಂಬಂಧ ಇಲ್ದಿರೋನ್ನ ಯಾರನ್ನಾದ್ರೂ ಮನೆಗ್ ಕರ್ಸಿ 1 ಗಂಟೆ ಹೊತ್ತು ಇವ್ರ 3 ಜನನು ಅಬ್ಸರ್ವ್ ಮಾಡಿ ಯಾರ್ಯಾರಲ್ಲಿ ಗಂಡ ಹೆಂಡತಿ ಅಂತ ಕೇಳಿದ್ರೆ ಖಂಡಿತ ದೇವಾಂಶ್ ವೈದೇಹಿ ಅಂತಾನೇ ಹೇಳ್ತಾರೆ. ಅದೇ ವ್ಯಕ್ತಿ ನಮ್ಮನ್ನು ನೋಡಿದ್ರೆ 1 ಗಂಟೆ ಅಂತಲ್ಲ, ಇಡೀ ವರ್ಷ ನಮ್ಮನ್ನು ನೋಡಿದ್ರು ಗಂಡ ಹೆಂಡತಿ ಅಂತ ಖಂಡಿತ ತಿಳ್ಕೊಳ್ಳಲ್ಲ. ಹಾಗಂತ ನಾವು ಗಂಡ ಹೆಂಡತಿ ಅಲ್ಲ ಅಂತ ಹೇಳಕ್ಕಾಗತ್ತಾ? ಏನೋ ಒಂದು ಪ್ಲಾನ್ ಮಾಡಿ ವಿಷಯ ತಿಳ್ಕೊಳ್ಳೋಣ ಅಂತ ನೋಡಿದ್ರೆ ಇವನೊಬ್ಬ ರೆಡಿಯಾಗಿರ್ತಾನೆ ಎಲ್ಲದಕ್ಕೂ ಮೂಗ್ ತೋರ್ಸೋದಿಕ್ಕೆ. ಒಬ್ಬೊಬ್ರು ಒಂದೊಂದು ರೀತಿಲಿರ್ತಾರೆ. ಕ್ಲೋಸ್ ಆಗಿದ್ದ ಮಾತ್ರಕ್ಕೆ ಗಂಡ ಹೆಂಡತಿ ಆಗೋದಿಲ್ಲ, ದೂರ ಇದ್ದ ಮಾತ್ರಕ್ಕೆ ಅಲ್ಲ ಅಂತಲೂ ಹೇಳಕ್ಕಾಗಲ್ಲ. ವೈದೇಹಿ ಎಲ್ಲರನ್ನೂ ಅದೇ ಥರನೇ ಚೆನ್ನಾಗಿ ನೋಡ್ಕೋತಾಳೆ. ಅದು ಅವಳ ಒಳ್ಳೆ ಗುಣ. ಅವಳ ಬಗ್ಗೆ ಅಪಾರ್ಥ ಮಾಡ್ಕೊಂಡ್ರೆ ಅದು ಅವ್ರ ಮೂರ್ಖತನ. ನೀನು ಅವಳ ಮಾತಿಗೆಲ್ಲ ತಲೆ ಕೆಡಿಸ್ಕೋಬೇಡಮ್ಮ, ಬಡ್ಸಮ್ಮ. ಹಾ, ತಲೆ ಕೆಡ್ಸ್ಕೋಬೇಡ, ಮನ್ಸ್ಗೂ ಹಚ್ಕೋಬೇಡ. ನಾಳೆ ನಡಿಬಾರ್ದೇನಾದ್ರೂ ನಡೆದ್ರೆ ಆವಾಗ ಗೊತ್ತಾಗುತ್ತೆ. ನಿನ್ ಉದ್ದೇಶ ಆದ್ರೂ ಏನು? ನಿನ್ ಮನ್ಸಲ್ಲಿ ಏನಿದೆ ಅದನ್ನ ಹೇಳು. ಹಾ, ತುಂಬಾ ಇದೆ ಅತ್ತೆ. ನಾನು ಅದನ್ನ ಕೇಳಿದ್ರೆ ಮತ್ತೆ ನನ್ನ ಕೆಟ್ಟವಳ ತರ ನೋಡ್ತೀರಾ. ಅಯ್ಯೋ, ಇಷ್ಟೊಳ್ಳೆ ಸೀರೆನ ಹಾಳು ಮಾಡ್ದೆ. ಮೈ ಮೇಲೆ ಪ್ರಜ್ಞೆ ಇಲ್ಲದೆ ಬಡಿಸ್ತಿದ್ಯಾ ನಿನ್ನ? ಇಷ್ಟ ಬಂದಂಗೆ ಕೂಗಾಡೋದಕ್ಕೆ, ಕೈ ಮಾಡೋದಕ್ಕೆ ವೈದೇಹಿ ಈ ಮನೆ ಕೆಲಸದವಳಲ್ಲ ಅದಕ್ಕೆ. ಓಹೋ, ಮತ್ತೆ ಇನ್ನೇನಾಗ್ಬೇಕು? ಆಗ್ಲೇ ನಿನ್ ಮನ್ಸಲ್ಲಿ ಏನಿದೆ ಅಂತ ಕೇಳಿದ್ರಲ್ಲ ಅತ್ತೆ, ಇದೇ ನನಗೆ ತುಂಬಾ ಕನ್ಫ್ಯೂಸ್ ಮಾಡ್ತಿದೆ. ಅಷ್ಟಕ್ಕೂ ದೇವಾಂಶ್ ಯಾರಿಗೂ ವೈದೇಹಿ ವಿರುದ್ಧ ಯಾಕೆ ಮಾತಾಡಕ್ ಬಿಡಲ್ಲ ಅಂತ ನನಗ ಅರ್ಥನೇ ಆಗ್ತಿಲ್ಲ. ಇವರಿಬ್ರು ದೇವಸ್ಥಾನದಲ್ಲಿ ಒಂದೇ ರೂಮ್ನಲ್ಲಿ ಸಿಕ್ಕಾಕೊಂಡ್ರು. ಮಾವನವರು ದೇವಾಂಶ್ಗೆ ಯಾಕೆ ಎಲ್ಲಾ ಅಧಿಕಾರನ ಕೊಟ್ರು ಅಂತ ನನಗ ಅರ್ಥನೇ ಆಗ್ತಿಲ್ಲ. ಯಾಕಂದ್ರೆ ನಾವ್ ಯಾವ ತಪ್ಪನ್ನು ಮಾಡಿಲ್ಲ. ಏನಂದೆ? ಯಾವ ತಪ್ಪು ಮಾಡಿಲ್ವಾ? ಅದಕ್ಕೆ ಪ್ರೂಫ್ ಏನು? ನಿನಗೆ ಯಾವ ಉದ್ದೇಶನೂ ಇಲ್ಲದೆ ಹೋಗಿದ್ರೆ
ದೇವಾಂಶ್ ರೂಮ್ ಒಳಗೆ ಹೋಗೋ ಅವಶ್ಯಕತೆ ಏನಿತ್ತು? ನಿನ್ ಉದ್ದೇಶ ಏನು? ನೀನೆಂತವಳು ಅಂತ ಎಲ್ಲಾನು ನನಗ್ ಗೊತ್ತು. ಅತ್ಗೆ, ಅಣ್ಣನ ಹೆಂಡತಿ ಅಂತ ಸುಮ್ಮನೆ ಆಗ್ತಾ ಇದ್ದೀನಿ ನಾನು. ವೈದೇಹಿ ಬಗ್ಗೆ ತಪ್ಪಾಗಿ ಇನ್ನೊಂದು ಮಾತು ಮಾತಾಡಿದ್ರು ನಾನು ನೋಡ್ಕೊಂಡು ಸುಮ್ಮನೆ ಇರಲ್ಲ. ದೇವಾಂಶ್, ಕಂದ ಕಂದ, ಊಟ ಮಾಡದೆ ಹೋಗ್ತಿದ್ಯಲ್ಲೋ, ನಿಂತ್ಕೊಳ್ಳೋ. ಸ್ವಲ್ಪನಾದ್ರೂ ಬುದ್ಧಿ ಇದೆಯಾ ನಿನ್ಗೆ? ಎಲ್ಲಿ ಏನ್ ಮಾತಾಡ್ಬೇಕು ಗೊತ್ತಾಗಲ್ವಾ? ನಿನ್ನಿಂದಾಗಿ ಅವನು ಊಟ ಮಾಡ್ದೆ ಹೊರಟೋದ ನೋಡು. ಪರವಾಗಿಲ್ಲ ಅತ್ತೆ, ಊಟ ಮಾಡದೆ ಹೋದ್ರೆ ಬಾಯ್ ತೊತ್ತು ತಿನ್ಸೋದಿಕ್ಕೆ ಮನೆ ತುಂಬಾ ಜನ ಇದಾರಲ್ಲ. ಹಾ, ನೋಡ್ತಿದ್ಯಲ್ಲ, ತಗೊಂಡ್ ಹೋಗಿ ತಿನ್ಸು. ಹೋ, ಸೋ ಸಾರಿ. ಮತ್ತೆ ನಿನಗೆ ಹೇಳ್ತಿದ್ದೀನಲ್ಲ, ಹೆಂಡತಿ ಶ್ರೀಯಾ ಅಲ್ವಾ? ನಿನಗೆ ಹೇಳೋ ಅವಶ್ಯಕತೆನೇ ಇಲ್ಲ. ಯಾಕೆ ಅಂದ್ರೆ ನಿನಗೆ ಹೇಳಿದ್ರು ವೇಸ್ಟೇ. ಅತ್ತೆ, ನಾನೇನು ಕೋಪದಲ್ಲಿ ಹೋಗ್ತಿಲ್ಲ. ಸೀರೆ ಕ್ಲೀನ್ ಮಾಡ್ಕೊಂಡು ಊಟ ಮಾಡ್ತೀನಿ. ಕೆಲವರಂತೂ ಇಷ್ಟೇ, ಯಾವತ್ತೂ ಬದಲಾಗಲ್ಲ. ನೋಡಮ್ಮ, ನಿನ್ನ ಬಗ್ಗೆ ದೇವಾಂಶ್ ಹೆಂಡತಿ ಶ್ರೀಯಾ ತಪ್ಪು ತಿಳ್ಕೊಂಡ್ರೆ ಬೇಜಾರು ಮಾಡ್ಕೋಬೇಕು. ನಿನ್ನ ಅತ್ತೆ ಮಾವ ಏನಾದ್ರು ಅಂದ್ರೆ ಆಗ ಬೇಜಾರು ಮಾಡ್ಕೋಬೇಕು. ಬೇರೆ ಯಾರು ಏನೇ ಅಂದ್ರೂ ನೀ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಅಪ್ಪ, ನಿಮ್ಮ ಹತ್ರ ಒಂದು ಸ್ವಲ್ಪ ಮಾತಾಡಬೇಕು. ಇವಳು ಮನ್ಸಿಗೆ ಹಚ್ಕೊಂಡ್ರೇನು ಹಚ್ಕೊಳ್ದೇ ಇದ್ರೇನು, ಆದ್ರೆ ದೇವಾಂಶ್ ತಲೆ ಕೆಡಿಸ್ಕೊತಿದ್ದಾನಲ್ಲ, ಅದೇ ನಂಗೆ ಚಿಂತೆ. ಅಷ್ಟಕ್ಕೂ ವೈದೇಹಿ ವಿರುದ್ಧ ಒಬ್ರು ಮಾತಾಡೋ ಹಾಗಿಲ್ಲ. ಹೀಗಿರ್ಬೇಕಾದ್ರೆ ವೈದೇಹಿ ಶ್ರೀಯಾಗ್ ತಾಳಿ ಕಟ್ಟು ಅಂದ್ರೆ ಕೇಳ್ತಾನ ಇವನು? ಹೇಳು ಅಲಿ. ನಾನು ಬದಲಾಗಿದ್ದೀನಿ ಅಂದರೆ ನೀನು ನಂಬಲ್ಲ. ಆದರೆ ನನಗೆ ಹೇಳಬೇಕು ಅನ್ಸಿದ್ದನ್ನ ಹೇಳ್ತಾ ಇದ್ದೀನಪ್ಪ. ಈ ಆಸ್ತಿಗೋಸ್ಕರ, ಅಧಿಕಾರಕ್ಕೋಸ್ಕರ ತುಂಬ ಆಸೆ ಪಟ್ಟಿದ್ದೆ. ಅದಕ್ಕೋಸ್ಕರ ಏನಾದರೂ ಮಾಡಬೇಕು ಅಂದ್ಕೊಂಡಿದ್ದೆ. ಆದರೆ ದೊಡ್ಡಪ್ಪನ ಹೀಗೆ ಮಂಚದ ಮೇಲೆ ನೋಡ್ತಿದ್ರೆ ಜೀವನ ಅಂದರೆ ಇಷ್ಟೇನಾ ಅನಿಸ್ಬಿಡ್ತು. ಇಷ್ಟು ಮಾತ್ರಕ್ಕೆ ಈ ಆಸೆ, ದ್ವೇಷ, ಕೋಪನ ಅಂತ ಅನಿಸ್ಬಿಡ್ತು. ಅಷ್ಟಕ್ಕೂ ಇವೆಲ್ಲ ಶಾಶ್ವತ ಅಲ್ಲ ಅಂತ ಅನಿಸ್ಬಿಡ್ತು ಅಪ್ಪ. ಅದಕ್ಕೆ ನಾನು ಬದಲಾಗಿ ಹೋಗ್ಬಿಟ್ಟೆ. ನನಗೀಗ ಏನು ಬೇಡ. ಏನ್ ಆಕ್ಟಿಂಗ್ ಮಾಡ್ತಿದ್ಯಾ ವಾಲಿ? ಸೂಪರ್ ನೀನು. 100/100. ಇದೇ ಪರ್ಫಾರ್ಮೆನ್ಸ್ ಕಂಟಿನ್ಯೂ ಮಾಡು, ಕೆಲಸ ಮುಗ್ದಂಗೆ. ದೊಡ್ಡಪ್ಪ ದೇವಾಂಶ್ ತಪ್ಪು ಮಾಡಿಲ್ಲ ಅಂತ ತಿಳ್ಕೊಂಡು ಮತ್ತೆ ಅಧಿಕಾರನ ದೇವಾಂಶ್ಗೆ ಕೊಟ್ಟು ಒಳ್ಳೆ ಕೆಲಸ ಮಾಡಿದ್ರು ಅಪ್ಪ. ಯಾವ ಜವಾಬ್ದಾರಿನೂ ಇಲ್ಲದೆ ಇರೋ ನನ್ನ ಕೈಯಲ್ಲಿ ಕೊಟ್ಟಿದ್ದಿದ್ರೆ ಎಲ್ಲ ಖಂಡಿತ ಹಾಳಾಗೋಗಿರೋದಪ್ಪ. ಎಲ್ಲ ಹಾಳಾಗೋಗ್ಬಿಟ್ಟಿರೋದು. ಇಷ್ಟಕ್ಕೂ ಇವ್ ನನ್ನ ಮಗನೇನ? ಹೆಸರು, ಡಾಕ್ಯುಮೆಂಟ್ಸ್ ಮೇಲೆ ದೇವಾಂಶ್ ಹೆಸರನ್ನು ಯಾರು ಬರೆದ್ರು ಅಂತ ಕೇಳು. ಆವಾಗ ಗೊತ್ತಾಗುತ್ತೆ ನಿಮ್ಮಪ್ಪ ಯಾರ ಸೈಡು ಅಂತ. ಅಂದ್ರೆ ಚಿಕ್ಕ ಮಾವನ ಹತ್ರ ಬದಲಾಗಿರೋ ತರ ನಾಟಕ ಆಡಿ ನಿಜನ್ ಹೊರಗೆ ತೆಗೆಯೋದಕ್ಕೆ ಪ್ರಯತ್ನ ಪಡ್ತಿದ್ದಾರೆ ಅಂತಾಯ್ತು. ಮಾವ ನಂಬಿ ನಿಜ ಹೇಳ್ಬಿಟ್ರೆ ಏನ್ ಮಾಡ್ತಾರೋ ಏನೋ. ಎಲ್ಲಿದ್ದಾರೀಗ?
ಈಗ ನನ್ನ ಮನ್ಸಲ್ಲಿ ಕಾಡ್ತಿರೋ ಪ್ರಶ್ನೆ ಏನು ಅಂತ ಗೊತ್ತಾಪ? ಡಾಕ್ಯುಮೆಂಟ್ಸ್ ಮೇಲೆ ನೀನು ನನ್ನ ಹೆಸರು ಬರೆದ್ರೂ ದೇವಾಂಶ್ ಹೆಸರು ಹೇಗೆ ಬಂತು ಅಂತ. ಅದನ್ನು ಯಾರು ಮಾಡಿದ್ರೋ ಏನೋ, ತುಂಬ ಒಳ್ಳೆ ಕೆಲಸ ಮಾಡಿದ್ದಾರೆ. ಪಾಯಿಂಟಿಗೆ ಬಾ. ಅವತ್ತು ದೇವಾಂಶ್ ಹೆಸರು ನೀನೇ ಬರದೆ ಅನ್ಕೊಂಡಿದ್ದೆ ಅಪ್ಪ. ಹಳೆ ವಾಲೆ ಆಗಿದ್ರೆ ಕೋಪ ಬರ್ತಿತ್ತು, ಆದರೆ ಒಂದು ವೇಳೆ ಅದೇ ನಿಜ ಆಗಿದ್ರೆ ಈಗ ನನಗಿಂತ ಖುಷಿ ಪಡೋರು ಬೇರೆ ಯಾರೂ ಇಲ್ಲ ಅಪ್ಪ. ಇದೆಲ್ಲದಕ್ಕೂ ಕಾರಣ ನೀನೇ ಅಂತ ಗೊತ್ತಾದ್ರೆ ಅದಕ್ಕಿಂತ ಸಂತೋಷ ಬೇರೆ ಇನ್ನೇನಿದೆ. ತುಂಬ ಒಳ್ಳೆ ಕೆಲಸ ಮಾಡಿದೆ ಅಪ್ಪ. ನೀನಿಷ್ಟು ಬದಲಾಗಿದ್ಯಾ ಅಂದ್ರೆ ತುಂಬಾ ಸಂತೋಷ ಆಗ್ತಿದೆ ಕಣೋ. ಇದೇ ನಿನ್ನಿಂದ ನಾನು ಬಯಸಿದ್ದು. ಮಾವ, ಮಾವಾ, ನೀನ್ ಬದಲಾಗಿದ್ದಕ್ಕೆ ಅವ್ರು ಅಷ್ಟು ಖುಷಿ ಪಡ್ತಿದ್ದಾರೆ ಅಂದ್ರೆ ಖಂಡಿತವಾಗ್ಲೂ ಅವರು ನಿನ್ ಪರವಾಗಿಲ್ಲ ಬಿಡು. ನೀನು ಯಾವತ್ತಾದರೂ ಬದಲಾಗ್ತೀಯ ಅಂತ ಅರ್ಥ ಮಾಡ್ಕೋತೀಯ ಅನ್ನೋ ನಂಬಿಕೆ ನನಗಿತ್ತು. ಆವತ್ತು ನಿನ್ನ ಹೆಸರನ್ನ ಹೇಳ್ಬೇಡಿ 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 ಹೇಳ್ಬೇಡಿ. ನಿನ್ನ ಹೆಸರು ಅಂತ ಹೇಳಿ ನೆನೆಸ್ಬಿಟ್ರಲ್ಲ, ನಿನ್ನ ಹೆಸರು ಬದಲು ದೇವಾಂಶ್ ಹೆಸರು ಬರದ್ರಾ? ಅದನ್ನ ಕೇಳು. ಹೇಳು ಅಪ್ಪ, ದೇವಾಂಶ್ ಹೆಸರು ನೀನೇ ಬರೆದಿದ್ದಲ್ವಾ? ಕಿವಿಲಿ ಫೋನ್ ಇದೆ, ಹೇಳ್ಬೇಡಿ. ಹೇಳು ಅಪ್ಪ, ದೇವಾಂಶ್ ಹೆಸರು ನೀನೇ ಅಲ್ವಾ ಬರೆದಿದ್ದು? ಅವನ ಹೆಸರನ್ನ ನಾನು ಯಾಕೋ ಬರೀಲಿ, ನಿನ್ನ ಹೆಸರೇ ಬರ್ದೆ. ನಿಜನಾ? ನಿಜ ಕಣಪ್ಪ, ನಿಜ. ಯು ಆರ್ ಮೈ ಒನ್ ಅಂಡ್ ಓನ್ಲಿ ಸನ್. ಹೌದು ಕಣೋ, ನೀನು ಒಳ್ಳೆಯವನಾಗಬೇಕು ಅಂತ ಬಯಸಿದ ಮಾತ್ರಕ್ಕೆ ಈ ಆಸ್ತಿಗೆಲ್ಲ ವಾರಸ್ದಾರ ಆಗೋ ಅವಕಾಶ ಬಂದಾಗ ಬೇಡ ಅಂತೀನ? ಅಣ್ಣನ ಮಗ ಆದ್ರೆ ಏನಂತೆ, ಹೆತ್ತ ಮಗನಿಗಿಂತ ಹೆಚ್ಚಾಗೋದಿಲ್ವಲ್ಲ. ನನಗೂ ಸ್ವಾರ್ಥ ಇದೆ ಕಾಣೋ. ನನ್ನ ಮಗ ಚೆನ್ನಾಗಿರೋದೇ ನನಗೂ ಬೇಕು. ಅದಕ್ಕೆ ಅಣ್ಣ ಹೇಳಿದ ಕೂಡಲೇ ನನ್ನ ಮಗನಿಗೆ ಇಂಥ ಒಳ್ಳೆ ಅವಕಾಶ ಬಂತು ಅಂತ ಅನ್ಕೊಂಡೆ. ಸಂತೋಷವಾಗಿ ನಿನ್ನ ಹೆಸರೇ ಬರ್ದೆ. ಆದ್ರೆ ಎಲ್ಲ ಅನ್ಕೊಂಡ ಹಾಗೆ ನಡೆಯುತ್ತೆ ಅನ್ನೋಷ್ಟರಲ್ಲಿ ಅಷ್ಟು ತಲೆ ಕೆಳಗಾಗೋಯ್ತು. ಹೋಗ್ಲಿ, ಈಗ ಬದಲಾಗಿದ್ಯಾ ತಾನೆ? ಇಷ್ಟು ಸಾಕಪ್ಪ, ಇಷ್ಟು ಸಾಕು ನನಗೆ. ಈ ಬದಲಾವಣೆಗೆ ತಕ್ಕ ಫಲ ಸಿಕ್ಕದೆ ಹೋಗಲ್ಲ. ಹೆದರ್ಕೋಬೇಡ.
ಅಣ್ಣನ ಮಗ ಆದ್ರೆ ಏನಂತೆ, ಹೆತ್ತ ಮಗನಿಗಿಂತ ಹೆಚ್ಚಾಗೋದಿಲ್ವಲ್ಲ. ನನಗೂ ಸ್ವಾರ್ಥ ಇದೆ ಕಾಣೋ. ನನ್ನ ಮಗ ಚೆನ್ನಾಗಿರೋದೇ ನನಗೂ ಬೇಕು. ಅದಕ್ಕೆ ಅಣ್ಣ ಹೇಳಿದ ಕೂಡಲೇ ನನ್ನ ಮಗನಿಗೆ ಇಂಥ ಒಳ್ಳೆ ಅವಕಾಶ ಬಂತು ಅಂತ ಅನ್ಕೊಂಡೆ. ಸರಿಯಾದ ಸಮಯಕ್ಕೆ ಮಾವ ಅರ್ಥ ಮಾಡ್ಕೊಂಡಿದ್ದಕ್ಕೆ ಒಳ್ಳೇದಾಯ್ತು. ಇಲ್ಲ ಅಂತಿದ್ರೆ ಎಂತ ಅನರ್ಥ ಆಗಿರೋದು. ಶ್ರೀರಾಮ, ನೀನೇ ಕಾಪಾಡ್ದೆ.